ಪ್ರೀತಿಸೋದು ತಪ್ಪ ಸಾಕ್ಷಿ? ಪ್ರೀತಿಸೋದು ತಪ್ಪ ಅಂತ ಕೇಳಿದ ರವಿಚಂದ್ರನ್ನೇ ಪ್ರೀತಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತಾನೂ ಹೇಳಿದ್ದಾರೆ. ಸಾಕ್ಷಿ, ನಾನು ತಮಾಷೆ ಕೇಳೋ ಮೂಡಲ್ಲೂ ಇಲ್ಲ, ರೊಮ್ಯಾನ್ಸ್ ಮಾಡೋ ಮನಸ್ಥಿತಿನೂ ಇಲ್ಲ. ಐ ಆಮ್ ವೆರಿ ಅಪ್ಸೆಟ್. ಯಾಕೆ, ಏನಾಯ್ತು? ನಿನ್ನ ತಮ್ಮ ಆರ್ಯ ಬಂದಿದ್ದ. ಬಂಡೆ ರಾಮನ್ ಕೊಲೆ ಆಗಿದೆ, ಅದನ್ನು ಮಾಡಿಸಿದ್ದು ನೀನೇ ಅಂತ ಹೇಳಿ ಹೇಳಿ ಟಾರ್ಚರ್ ಇಟ್ಬಿಟ್ಟ. ಇಲ್ಲಿ ನನ್ನ ಹತ್ರನೂ ಬಂದು ಅದನ್ನೇ ಹೇಳ್ದ. ನೀನೇನು ಹೇಳಿದೆ? ನಿನ್ನ ತಮ್ಮನ ಮಾತು ನಂಬ್ಕೊಂಡು ನಾನೇ ಅದನ್ನ ಮಾಡಿಸಿದ್ದು ಅಂತ ಕನ್ಕ್ಲೂಷನ್ ಬರಲಿಲ್ಲ ತಾನೆ? ಆ ಕನ್ಕ್ಲೂಷನ್ಗೆ ಬಂದಿದ್ರೆ ನಿಮ್ಮ ಕಾಲ್ ರಿಸೀವ್ ಮಾಡ್ತಾ ಇದ್ನಾ? ನೋಡಿ ರಂಜಿತ್, ನನಗೆ ಆರ್ಯನ್ ಮೇಲೆ ಪ್ರೀತಿ ಇರ್ಬೋದು, ಆದರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿಳ್ಕೊಳ್ಳೋ ವಿವೇಕ ನನಗಿದೆ. ಥ್ಯಾಂಕ್ ಯು ಸೋ ಮಚ್ ಸಾಕ್ಷಿ. ದಿನ ಬೆಳಗಾದ್ರೆ ನನಗೂ ಡ್ಯಾಡಿಗೂ ಯುದ್ಧ ಚಾಲೆಂಜ್ ಮಾಡಿದ್ದಾರೆ. ಏನಂತ? ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆ ಮದುವೆ ಆಗೋದಕ್ಕೆ ಬಿಡಲ್ವಂತೆ. ಓ ಹೌದಾ? ಹೆದರ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ನಮ್ಮ ಡ್ಯಾಡಿಗೆ ಹಠ ಇದ್ರೆ ನಾನು ಅವ್ರ ಮಗಳು, ಅವ್ರಿಗಿರೋ ಹಠ ನನಗೂ ಇರುತ್ತೆ. ನಾನು ರಂಜಿತ್ ಜೊತೆನೆ ಮದುವೆ ಆಗೋದು, ಅದು ನಿಮ್ಮ ಆಶೀರ್ವಾದ ತಗೊಂಡೆ ಅಂತ ನಾನು ಚಾಲೆಂಜ್ ಮಾಡಿದ್ದೀನಿ. ಆಲ್ ದಿ ಬೆಸ್ಟ್ ಸಾಕ್ಷಿ. ಯಾಕೆ ಹಾಗೆ ಹೇಳ್ತಿದ್ದೀರಾ? ನನಗಿಲ್ಲಿ ಒಂದೊಂದು ದಿವಸ ಕಳೆಯೋದು ತುಂಬ ಕಷ್ಟ ಆಗ್ತಿದೆ ಸಾಕ್ಷಿ. ಅದಕ್ಕೆ ನೀನು ಆದಷ್ಟು ಬೇಗ ಚಾಲೆಂಜಲ್ಲಿ ಗೆಲ್ಲಿ ಅಂತ. ಹಲೋ, ಏನಿದು ಒಳ್ಳೆ ರೋಮಿಯೋ ತರ? ಇನ್ನೂ ಸ್ವಲ್ಪ ದಿನ ತಾಳ್ಮೆಯಿಂದ ಇರ್ಬೇಕಪ್ಪ. ಅದಕ್ಕಲ್ಲ ಸಾಕ್ಷಿ, ಇಲ್ಲಿ ಒಂದೊಂದು ದಿನಗಳು ಹೋಗ್ತಿದ್ರು ನಮ್ಮಿಬ್ರು ಮದುವೆ ಆಗುತ್ತೋ ಇಲ್ವೋ ಅಂತ ನಂಗೆ ಟೆನ್ಷನ್ ಆಗ್ತಿದೆ. ನಾವಿಬ್ರು ಹೀಗೆ ದೂರನೇ ಉಳ್ಕೊಂಡು ಬಿಡ್ತೀವೋ ಏನೋ ಅಂತ ಏನೇನೋ ಕೆಟ್ಟ ಕನ್ಸುಗಳೆಲ್ಲ ಬೀಳ್ತಿದೆ ನನಗೆ. ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಹುಡುಗಿಯಾಗಿ ನಾನೇ ಎಷ್ಟು ಧೈರ್ಯವಾಗಿದ್ದೀನಿ. ನನ್ನ ಆತಂಕ ನಿನಗೆ ಹೇಗೆ ಹೇಳಿ ಸಾಕ್ಷಿ, ನಂಗೆ ಗೊತ್ತಾಗ್ತಿಲ್ಲ. ನೋಡು, ಒಂದೊಂದು ದಿವಸ ಮುಂದೆ ಹೋಗ್ತಿದ್ರು ನಮ್ಮ ಮದುವೆ ಹೀಗೆ ಮುಂದೆ ಹೋಗ್ತಿದ್ಯೇನೋ ಅಂತ ಭಯ ಆಗ್ತಿದೆ ನನಗೆ. ತುಂಬ ಸ್ಟ್ರೆಸ್ ಆಗ್ತಿದೆ ನನಗೆ. ಅದಕ್ಕೆ ನಾಳೆ ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ದೇವ್ರೆ, ನಮ್ಮ ಮದುವೆ ವಿಷಯನ ಅಷ್ಟೊಂದು ಹಚ್ಕೊಂಡ್ ಬಿಟ್ಟಿದ್ದೀರಾ? ಹೌದು ಸಾಕ್ಷಿ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ. ನೀನು ನಂಗೆ ಸಿಗ್ತೀಯೋ ಇಲ್ವೋ ಅಂತ ಒಂದೊಂದು ಕ್ಷಣನೂ ಹಿಂಸೆ ಆಗ್ತಿದೆ ನನಗೆ. ರಂಜಿತ್, ಹೊರಗಡೆ ಎಲ್ಲಾದ್ರೂ ಸಿಗೋಣವಾ? ನಾನು ಸ್ವಲ್ಪ ಮಾತಾಡಬೇಕು. ಖಂಡಿತ ಸಿಗೋಣ ಸಾಕ್ಷಿ. ಎಲ್ಲಿಗೆ ಬರಬೇಕು ಅಂತ ಹೇಳು. ನಾವು ಮಾಮೂಲಿ ಮೀಟ್ ಆಗ್ತೀವಲ್ಲ ಅಲ್ಲೇ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ನಾನು ಅಲ್ಲಿರ್ತೀನಿ. ಓಕೆ ಸಾಕ್ಷಿ, ವೆಯ್ಟ್ ಮಾಡ್ತಿರ್ತೀನಿ. ಐ ಲವ್ ಯು. ಐ ಲವ್ ಯು ಟು. ತಗೊಳ್ಳಿ ಹೇಳ್ತೀವ್ರೆ. ಏನಿದು? ಹೈದರಾಬಾದ್ಗೆ ಫ್ಲೈಟ್ ಟಿಕೆಟ್ ನಿಮಗೆ, ಸಾಕ್ಷಿಗೆ. ಯಾಕೆ? ಇಲ್ಲೇ ಇದ್ರೆ ನನಗೂ ಸಾಕ್ಷಿಗೂ ರಂಜಿತ್ ವಿಷಯಕ್ಕೆ ಜಗಳ ಆಗ್ತಾನೆ ಇರುತ್ತೆ. ಅದಕ್ಕೆ ನೀವು ಒಂದು ವಾರ ಅಲ್ಲಿದ್ದು ಬನ್ನಿ ಅಂತ. ಒಂದು ವಾರ ಅಲ್ಲಿ ಇದು ಬಂದರೆ ರಂಜಿತ್ ಸಮಸ್ಯೆ ಸರಿ ಹೋಗ್ಬಿಡುತ್ತಾ ಸೂರ್ಯವರೇ? ಬಂದಮೇಲೆ ಮತ್ತೆ ಶುರು ಆಗುತ್ತೆ. ಎಷ್ಟು ದಿನ ಅಂತ ಈ ವಿಷಯನ ಹೇಳ್ದಾಡಕ್ಕಾಗುತ್ತೆ ಹೇಳಿ? ರಂಜಿತ್ ತಪ್ಪು ಮಾಡಿದ್ದಾನೆ, ಅದನ್ನ ಪ್ರೂವ್ ಮಾಡ್ತೀನಿ ಅಂತ ಹೇಳಿದ್ರಿ, ಆದರೆ ಏನೂ ಆಗಿಲ್ಲ. ಎಷ್ಟು ದಿನ ಅಂತ ಅವ್ನು ಸರಿ ಇಲ್ಲ ಅಂತ ಹೇಳ್ತಾ ಇರ್ತೀರಾ ಸೂರ್ಯವರೇ? ನನ್ನ ಮಾತು ಕೇಳಿ, ಅವನ ಜೊತೆನೇ ಸಾಕ್ಷಿ ಮದುವೆ ಮಾಡಿಬಿಡೋಣ, ಎಲ್ಲ ಸರಿ ಹೋಗುತ್ತೆ. ಅದೇ ಆರ್ತಿ ಅವರೇ, ಈ ಒಂದು ವಾರದಲ್ಲಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಇನ್ನೊಂದು ವಾರದಲ್ಲಿ ರಂಜಿತ್ ಪ್ರಾಬ್ಲಮ್ ಇರಲ್ಲ. ಒಂದು ವಾರದಲ್ಲಿ ರಂಜಿತ್ ಪ್ರಾಬ್ಲಮ್ ಇರಲ್ಲ ಅಂದರೆ ಏನು ಮಾಡ್ತೀರಾ ಅವನಿಗೆ? ಅವತ್ತು ಹೇಳಿದ್ರಲ್ಲ, ಆ ಥರ ಕೆಟ್ಟ ನಿರ್ಧಾರ ಏನೂ ತೊಗೊಂಡಿಲ್ಲ ತಾನೇ ನೀವು? ಇಲ್ಲ, ಖಂಡಿತ ಹಾಗೇನು ಮಾಡಲ್ಲ. ಮತ್ತೇನು ಮಾಡ್ತೀರಾ? ಹೇಗೆ ಪರಿಹಾರ ಮಾಡ್ತೀರಾ ಇದನ್ನ? ಆ ಚಿದಂಬರಂನ ನಾನು ಮೀಟ್ ಮಾಡ್ತೀನಿ. ಸಾಕ್ಷಿ ವಿಷಯ ಮಾತಾಡೋದಕ್ಕೆ ಚಿದಂಬರಂ ಹತ್ರ ಹೋಗ್ತೀರಾ? ಬೇಡ ಸೂರ್ಯವರೇ, ಚಿದಂಬರಂಗೆ ನಿಮ್ಮ ಮೇಲೆ ಸಿಟ್ಟಿದೆ. ಅವ್ನು ನಿಮಗೆ ಅವಮಾನ ಮಾಡ್ಬೋದು. ಏನು ಮಾಡೋಕ್ಕಾಗಲ್ಲ ಆರ್ತಿ ಅವರೇ. ನಮ್ಮ ಕೆಲಸ ಆಗಬೇಕು ಅಂದರೆ ಕತ್ತೆ ಕಾಲು ಹಿಡಿಲೇಬೇಕು. ನಮ್ಮ ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂದರೆ ಚಿದಂಬರಂ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಳ್ಳೇಬೇಕು. ಪ್ಲೀಸ್ ಸೂರ್ಯವರೇ, ನೀವು ಚಿದಂಬರಂ ಮನೆಗೆ ಹೋದ್ರೆ ಅವನು ಅವಮಾನ ಮಾಡಿ ಕಳಿಸ್ತಾರೆ. ಅದು ನನಗಿಷ್ಟ ಇಲ್ಲ. ಬೇಕಾದರೆ ಸಾಕ್ಷಿ ಕಾಲಿಗೆ ಬೀಳ್ತೀನಿ, ರಂಜಿತ್ನ ಮರ್ತು ಬಿಡು ಅಂತ ನಾನು ಕೇಳ್ತೀನಿ. ಇಲ್ಲ ಆರ್ತಿ ಅವರೇ, ನಾನು ಚಿದಂಬರಂ ಅಂತ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಅವನಿಗೆ ಒಂದು ಡೀಲ್ ಕೊಡ್ತೀನಿ. ಆ ಡೀಲ್ನ ಚಿದಂಬರಂ ಒಪ್ಕೊಂಡ್ರೆ ರಂಜಿತ್ ತಾನಾಗೆ ಸಾಕ್ಷಿನ ಮದುವೆ ಆಗಲ್ಲ ಅಂತ ಹೇಳ್ತಾರೆ. ಒಪ್ಕೊಳ್ಳಿಲ್ಲ ಅಂದರೆ ಚಿದಂಬರಂ ರಂಜಿತ್ ಸಂಬಂಧ ಏನು ಅಂತ ನಮ್ಗೆ ಗೊತ್ತಾಗುತ್ತೆ. ಚಿದಂಬರಂ ಹತ್ರ ಮಾತಾಡಲೇಬೇಕಾ? ಇದಕ್ಕೆ ಬೇರೆ ದಾರಿ ಇಲ್ವಾ? ಇಲ್ಲ ಆರ್ತಿ ಅವರೇ,
ಸದ್ಯಕ್ಕೆ ಬೇರೆ ಯಾವ ದಾರಿನೂ ನನಗೆ ಕಾಣಿಸ್ತಾ ಇಲ್ಲ. ಅವನಿಗೆ ಏನು ಡೀಲ್ನ ಕೊಡ್ತಾ ಇದ್ದೀರಾ? ಅದನ್ನ ಈಗಲೇ ಹೇಳಿದ್ರೆ ಚೆನ್ನಾಗಿರಲ್ಲ, ಮುಂದೆ ನಿಮಗೆ ಗೊತ್ತಾಗತ್ತೆ. ನನಗೆ ಯಾಕೋ ಸಾಕ್ಷಿ ಮದುವೆ ಇನ್ನಷ್ಟು ಕಾಂಪ್ಲಿಕೇಟ್ ಆಗುತ್ತೇನೋ ಅಂತ ಭಯ ಆಗ್ತಾ ಇದೆ. ಆರ್ತಿ ಅವರೇ, ನೀವೇನು ಹೆದರ್ಕೋಬೇಡಿ, ನಾನು ಇದನ್ನು ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ. ಈ ವಿಷಯನ ಯಾವುದೇ ಕಾರಣಕ್ಕೂ ಸಾಕ್ಷಿಗಾಗಲಿ ಯಾರಿಂಗೆ ಹೇಳ್ಕೋಬೇಡಿ. ಇವನ್ಯಾಕೆ ನನಗೆ ಫೋನ್ ಮಾಡ್ತಾ ಇದ್ದಾನೆ? ಏನು ಮಾತಾಡ್ತಾನೋ ಕೇಳೇ ಬೇಡ. ಹಾಯ್ ಸರ್. ಹಾಂ, ಯಾಕೆ ಸರ್ ರೆಸ್ಟ್ಲೆಸ್ ಆಗಿದ್ದೀರಾ? ಸೂರ್ಯ ರಾಜಶೇಖರ್ ನನಗೆ ಫೋನ್ ಮಾಡಿದ್ದ. ಏನು, ಸೂರ್ಯ ಅವರು ನಿಮಗೆ ಫೋನ್ ಮಾಡಿದ್ರಾ? ನಾನ್ಯಾಕೆ ಸುಳ್ಳು ಹೇಳಿ? ನೋಡಿ, ಯಾಕಂತ ಅವ್ರು ಫೋನ್ ಮಾಡಿದ್ದು? ಗೊತ್ತಿಲ್ಲ. ಅಂದ್ರೆ ನಾನು ಫೋನ್ ರಿಸೀವ್ ಮಾಡಲಿಲ್ಲ. ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ಫೋನ್ ರಿಸೀವ್ ಮಾಡಬೇಕು ಅನ್ನೋಷ್ಟರಲ್ಲಿ ಕಟ್ಟಾಗಿ ಹೋಯ್ತು. ನೀವೇ ಫೋನ್ ಮಾಡಬೇಕಾಗಿತ್ತು. ಸೂರ್ಯ ಅವರೇ ಫೋನ್ ಮಾಡಿದ್ದಾರೆ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯ ಇದ್ದೇ ಇರುತ್ತೆ. ಸೂರ್ಯ ನನಗೆ ಫೋನ್ ಮಾಡಿದ್ರು ಅನ್ನೋದನ್ನ ನಂಬೋಕೆ ಆಗ್ತಿಲ್ಲ. ಇದೇನು ನಿಜಾನೋ ಭ್ರಮೆನೋ ಅಂತನೂ ಗೊತ್ತಾಗ್ತಿಲ್ಲ. ಏನ್ ಸರ್ ನೀವು ನನಗೆ ನೋಡು ಅಂತ ಹೇಳಿ ಕಾಲ್ ರೆಕಾರ್ಡ್ ಪ್ರೂಫ್ ತೋರಿಸಿ ಈಗ ನೀವೇ ಕನ್ಫ್ಯೂಷನ್ ಅಲ್ಲಿ ಇದ್ದೀರಲ್ಲ? ಹಾಗಲ್ಲ ಅರ್ಪಿತಾ, ಅವನು ಬೇರೆ ಯಾರಿಗೋ ಫೋನ್ ಮಾಡೋದಕ್ಕೆ ಹೋಗಿ ಬೈ ಮಿಸ್ಟೇಕ್ ನನ್ನ ನಂಬರ್ ಡಯಲ್ ಮಾಡಿಬಿಟ್ನ ಅಂತ ಡೌಟು. ಸರ್, ನಾನು ಸೂರ್ಯ ಅವ್ರಿಗೆ ಸೆಕ್ರೆಟರಿಯಾಗಿ 20 ವರ್ಷ ಕೆಲಸ ಮಾಡಿದ್ದೀನಿ. ಅವ್ರು ಯಾರಿಗಾದ್ರೂ ಫೋನ್ ಮಾಡಿದ್ರೆ ಅಲ್ಲಿ ಇಂಪಾರ್ಟೆಂಟ್ ವಿಷಯ ಇದ್ದೇ ಇರುತ್ತೆ. ಅದೇ ನನಗೂ ಟೆನ್ಷನ್ ಆಗ್ತಾ ಇರೋದು. ನಂದು ಎಷ್ಟೋ ಹಳೆ ಕೇಸ್ಗಳಿವೆ, ಅವುಗಳನ್ನೇನಾದ್ರೂ ಹಿಡಿದು ಹಾಕಿ ನನಗೆ ಹೆದರ್ಸೋಕೆ ಫೋನ್ ಮಾಡಿದ್ರ ಅಂತ. ಏನು ನನ್ನ ಟೆನ್ಷನ್ ನೋಡಿ ಮಜಾ ತಗೋತಿದ್ಯಾ? ಇಲ್ಲ ಸರ್, ನೀವು ಹೀಗೆ ಚಟ್ಪಡಿಸೋ ಬದಲು ನೇರವಾಗಿ ಸೂರ್ಯ ಅವ್ರಿಗೆ ಫೋನ್ ಮಾಡಿ ಏನು ವಿಷಯ ಅಂತ ತಿಳ್ಕೊಬೋದಲ್ವಾ? ಆಳ ಗೊತ್ತಿಲ್ಲದೆ ಸಮುದ್ರಕ್ಕೆ ಇಳಿಬಾರ್ದು. ನೋಡೋಣ, ಮತ್ತೇನಾದರೂ ಫೋನ್ ಮಾಡಬಹುದು. ಸೂರ್ಯರೇ, ಚಿದಂಬರಂನ ಮೀಟ್ ಮಾಡಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಿ, ಹೋಗ್ಲಿಲ್ವಾ? ಮೀಟ್ ಮಾಡಕ್ಕೆ ಬರ್ತೀನಿ ಅಂತ ಹೇಳೋದಕ್ಕೆ ಚಿದಂಬರಂಗೆ ಫೋನ್ ಮಾಡ್ತಾ ಇದ್ದೀನಿ. ನನ್ನ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅಂತ ಕೆಟ್ಟ ಮನುಷ್ಯನ ಜೊತೆ ಮಾತಾಡೋದಕ್ಕೆ ಮನಸ್ಸೇ ಬರ್ತಿಲ್ಲ ಆರ್ತಿಯವ್ರೆ. ಹೋಗ್ಲಿ ಬಿಡಿ, ನೀವು ಅವ್ರನ್ನ ಮೀಟ್ ಮಾಡ್ತಾ ಇರೋದೇ ಒಳ್ಳೇದು. ತುಂಬ ಸಂಕಟ ಆಗುತ್ತೆ ಆರ್ತಿಯವ್ರೆ. ನನ್ನ ಮಗಳಿಗೋಸ್ಕರ ಎಂತೆಂಥ ಕ್ರಿಮಿನಲ್ ಕಾಲು ಹಿಡಿಬೇಕಾಗಿದೆ. ಇನ್ನೊಂದ್ಸಲ ನೀವು ಸಾಕ್ಷಿ ಹತ್ರ ಮಾತಾಡೋಕ್ಕಾಗತ್ತಾ? ನಾನು ಎಷ್ಟು ಅಂತ ಮಾತಾಡಲಿ ಸೂರ್ಯವ್ರೆ? ಅವಳು ಹೀಗೆ ಬುದ್ಧಿವಾದ ಹೇಳ್ತಾ ಹೋದ್ರೆ, ಅಮ್ಮ ನೀವ್ಯಾಕೆ ಹೀಗೆ ಹೇಳ್ತೀರಾ, ಅಪ್ಪ ಯಾಕೆ ಹಾಗೆ ಹೇಳಿದ್ರು, ಯಾಕೆ ಹೀಗೆ ನಡ್ಕೊಳ್ತಾ ಇದ್ದಾನಂತೇಳಿ ನನ್ನ ಬಾಯಿನ ಮುಚ್ಚಿಸ್ಬಿಡ್ತಾಳೆ. ನೀವೀಗ್ಲೂ ಮಾತಾಡು ಅಂತ ಹೇಳಿದ್ರೆ ನಾನು ಪ್ರಯತ್ನ ಪಡ್ತೀನಿ. ಹೊರಗಡೆ ಜನ ನನ್ನ ಮಾತಿಗೆ ಮರ್ಯಾದೆ ಕೊಡ್ತಾರೆ, ಆದರೆ ನನ್ನ ಮನೆಯಲ್ಲಿ ನನ್ನ ಮಗಳೇ ನನ್ನ ಮಾತು ಕೇಳಲ್ಲ. ಇದಕ್ಕಿಂತ ಅವಮಾನ ಬೇಕಾ? ನಾವಿಲ್ಲಿ ನೋವು ಪಟ್ಕೊಂಡು ಕೂತ್ರೆ ಏನು ಪ್ರಯೋಜನ ಇಲ್ಲ ಸೂರ್ಯವ್ರೆ. ರಂಜಿತ್ ಸರಿ ಇಲ್ಲ ಅನ್ನೋದು ಸಾಕ್ಷಿಗೆ ಮನವರಿಕೆ ಆಗಬೇಕು. ಆಗ ಮಾತ್ರ ಅವಳು ಅವನಿಂದ ದೂರ ಸರಿಯೋದು. ಅದನ್ನೇ ಪ್ರಯತ್ನ ಪಟ್ಟೆ. ಬಂಡೇರಮ್ಮ ಬದುಕಿದ್ರೆ ಎಲ್ಲ ಸರಿ ಹೋಗಿರೋದು. ಏನು ಮಾಡೋದು, ಎಲ್ಲ ಉಲ್ಟಾ ಆಗೋಯ್ತು. ರಂಜಿತ್ ಕೆಟ್ಟೋನಂತ ನೀವು ಸಾಬೀತು ಮಾಡದೆ ಅವನನ್ನ ದ್ವೇಷಿಸ್ತಾ ಇದ್ರೆ ಸಾಕ್ಷಿ ಇನ್ನಷ್ಟು ಹಠಕ್ಕೆ ಬಿದ್ದು ಅವ್ನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಾಳೆ. ನಾನು ಏನು ಮಾಡಲಿ ಆರ್ತಿಯವ್ರೆ? ನನ್ನ ಮಗಳ ಹತ್ರ ಹೋಗಿ ಶರಣಾಗ್ಬಿಡ್ಲಾ? ಹಾಗಲ್ಲ ಸೂರ್ಯವ್ರೆ, ಇಷ್ಟೆಲ್ಲ ಆದರೂ ಆ ರಂಜಿತ್ ಸಾಕ್ಷಿನ ಮದುವೆ ಆಗ್ತೀನಿ ಅಂತ ಕೂತಿದ್ದಾನೆ. ಅವಳಿಗೋಸ್ಕರ ಯಾವ ರೀತಿ ಅವಮಾನ ಬೇಕಾದರೂ ಸಹಿಸ್ಕೊಳ್ತಾನೆ ಅಂದರೆ ಅವನ ಪ್ರೀತಿ ಜೆನ್ಯೂನ್ ಆಗಿರ್ಬೋದಲ್ವಾ? ನನ್ನ ಗುರಿನೂ ಸ್ಪಷ್ಟವಾಗಿದೆ ಆರ್ತಿಯವ್ರೆ. ಅವನು ಬಾಣ ಹೂಡೋದಕ್ಕಿಂತ ಮುಂಚೆ ನಾನು ಬಾಣ ಬಿಡ್ತೀನಿ. ಆಗ ಅವನಿಗೆ ಸಾಕ್ಷಿ ಪ್ರೀತಿನೂ ಬೇಕಾಗಲ್ಲ, ಅವಳ ಜೊತೆ ಮದುವೆನೂ ಬೇಕಾಗಲ್ಲ. ಅವನಾಗವನೇ ಅವಳನ್ನ ಬೇಡ ಅಂತ ಹೇಳಬೇಕು. ಹಾಗೆ ಮಾಡ್ತೀನಿ. ಏನು ಮಾಡಬೇಕು ಅಂತಿದ್ದೀರಾ? ನೋಡಿ ಸೂರ್ಯವ್ರೆ, ಏನು ಮಾಡಬೇಕು ಅಂತಿದ್ದೀರಾ ಅಂತ ನನ್ನ ಹತ್ರ ಹೇಳಿ, ನನ್ನ ಹತ್ರ ಡಿಸ್ಕಸ್ ಮಾಡಿ. ನೀವು ಈ ರೀತಿ ಒಬ್ಬರೇ ಕೆಟ್ಟ ನಿರ್ಧಾರ ತಗೊಳ್ಬೇಡಿ. ಏನಾದರೂ ಅನಾಹುತ ಆದರೆ ಕಷ್ಟ. ನೀವೇನು ಹೆದರ್ಕೋಬೇಡಿ ಆರ್ತಿಯವ್ರೆ, ಆ ರೀತಿ ಏನು ಮಾಡಲ್ಲ.
ಯಾರ್ದು ಮೆಸೇಜು? ಸೂರ್ಯಂದು. ಏನಂತೆ ಸರ್? ನಿಮ್ಮ ಹತ್ರ ಮುಖ್ಯವಾದ ವಿಷಯ ಚರ್ಚೆ ಮಾಡೋದಿದೆ. ನಮ್ಮಿಬ್ಬರು ಭೇಟಿ ವಿಷಯ 3ನೇವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ. ಅಲ್ಲಿಗೆ ಏನೋ ಸೀರಿಯಸ್ ಮ್ಯಾಟ್ರ ಸರ್? ಸೀಕ್ರೆಟ್ ಆಗಿ ಮೀಟ್ ಮಾಡೋಣ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಏನು ವಿಷಯ ಇರ್ಬೋದು? ಮೋಸ್ಟ್ಲಿ ರಂಜಿತ್ ವಿಷಯನೇ ಇರಬೇಕು. ನೀವು ರಂಜಿತ್ ತಂದೆ ಅಂತ ಸೂರ್ಯಂಗೆ ಅನುಮಾನ. ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಿಮ್ಮನ್ನ ಕರಿತಿರ್ಬೋದು. ನಾನೇ ಬೇರೆ, ರಂಜಿತ್ ತಂದೆನೇ ಬೇರೆ ಅಂತ ಅವ್ರನ್ನ ನಂಬಿಸಿದೀವಲ್ಲ. ಆದ್ರೆ ಸೂರ್ಯ ಅವರು ನಿಮ್ಮ ಮಾತನ್ನ ನಂಬಿಲ್ಲ. ಅವ್ರು ನಂಬಿದ್ದಿದ್ರೆ ಸಾಕ್ಷಿ ಮತ್ತೆ ರಂಜಿತ್ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗ್ತಿರ್ಲಿಲ್ಲ. ಅವನೇನಾದ್ರೂ ಇದೇ ವಿಷಯ ಮಾತಾಡೋದಕ್ಕೆ ಅಂತ ಬಂದ್ರೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕನ್ನೋದು ನನಗೆ ಗೊತ್ತು. ಆದ್ರೆ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವನಿಗೆ ನನ್ನನ್ನು ಮೀಟ್ ಮಾಡೋದು ಬಿಟ್ಟು ಬೇರೆ ಸಾಕಷ್ಟು ದಾರಿಗಳಿವೆ. ಹಾಗಾದ್ರೆ ಸಾಕ್ಷಿನ ಮರ್ತು ಬಿಡು ಅಂತ ನಿಮ್ ಮುಖಾಂತರ ರಂಜಿತ್ಗೆ ಒತ್ತಡ ಹಾಕ್ಸೋದಕ್ಕಿರ್ಬೋದಾ? ಹಾಗೇನಾದ್ರೂ ಹೇಳಿದ್ರೆ ಅವನ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ತೀನಿ. ಸೂರ್ಯನ ಕೋಟೆಗೆ ಸಾಕ್ಷಿನೇ ಎಂಟ್ರನ್ಸ್ ಡೋರ್. ಅವಳನ್ನ ನಮ್ಮ ಕಡೆ ಮಾಡ್ಕೊಳ್ಳೇಬೇಕು. ಅವಳ ಬಗ್ಗೆ ಏನಾದರೂ ಮಾತಾಡಿದ್ರೆ ಅದನ್ನ ರೆಕಾರ್ಡ್ ಮಾಡಿಕೊಂಡು ಸಾಕ್ಷಿ ಕಳಿಸ್ತೀನಿ. ಆಗ ಅಪ್ಪ ಮಗಳ ಮಧ್ಯೆ 3rd ವರ್ಲ್ಡ್ ವಾರ್ ನಡೀಬೇಕು. ಆ ಥರ ಮಾಡ್ತೀನಿ. ಸೂರ್ಯನ ನಂಬಕ್ಕಾಗಲ್ಲ ಸರ್. ಎಲ್ಲದಕ್ಕೂ ನೀವು ಪ್ರಿಪೇರ್ ಆಗಿ ಹೋಗಿ. ನೀವೊಬ್ಬರೇ ಸೀಕ್ರೆಟ್ ಆಗಿ ಬನ್ನಿ ಅನ್ನೋದ್ರ ಹಿಂದೆ ನಿಮ್ಮನ್ನ ಮುಗಿಸೋ ಪ್ಲಾನು ಇರ್ಬೋದು. ಯಾವುದಕ್ಕೂ ನೀವು ನಿಮ್ಮ ಬಾಡಿ ಗಾರ್ಡ್ಸ್ ಜೊತೆ ಹೋಗಿ. ಸ್ವಲ್ಪ ಸುಮ್ಮನೆ ಇರ್ತೀರಾ? ಏನೇನೋ ವಿಷಯ ಹೇಳಿ ನನಗೆ ಟೆನ್ಷನ್ ಕೊಡಬೇಡಿ. ಸೂರ್ಯನಿಗೆ ನನ್ನ ಮೇಲೆ ದ್ವೇಷ ಇರಬಹುದು, ಒಪ್ಕೋತೀನಿ. ಆದ್ರೆ ಇನ್ನೊಬ್ಬರನ್ನ ಮರ್ಡರ್ ಮಾಡೋಷ್ಟು ಗಟ್ಟಿ ಗುಂಡಿಗೆ ಆ ಸೂರ್ಯನಿಗಿಲ್ಲ. ಅದೇನಿದ್ರು ನಮ್ಮಂಥವ್ರ ಕೆಲಸ. ನಾನು ಅವನನ್ನ ಮೀಟ್ ಮಾಡೋದು 3ನೇವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ದಾನೆ. ಈಗ ನಿಮಗೇನೋ ಗೊತ್ತಾಗೋಯ್ತು, ರಂಜಿತ್ ಕೂಡ ಗೊತ್ತಾಗೋದು ಬೇಡ. ಅದು ನಿಮ್ಮಲ್ಲೇ ಇರಲಿ. ಓಕೆ ಸರ್. ಸೈಕಿಯಾಟ್ರಿಸ್ಟ್ ಹತ್ರ ಹೋಗೋಷ್ಟು ಮದ್ವೆ ವಿಷಯ ಮನ್ಸಿಗೆ ಹಚ್ಕೊಂಡಿದ್ದೀರಾ? ಯಾಕೆ ರಂಜಿತ್? ಯಾಕೆ ಅಂದ್ರೆ ಏನ್ ಹೇಳಿ ಸಾಕ್ಷಿ, ನೀನ್ ನನಗೆ ಸಿಗೋದೇ ಇಲ್ವೇನೋ ಅಂತ ಭಯ ಆಗ್ತಿದೆ ನನಗೆ. ಹೆದರ್ಕೊಳ್ಬೇಡಿ, ನಾನ್ ನಿಮ್ಮನ್ ಬಿಟ್ಟು ಎಲ್ಲೂ ಹೋಗಲ್ಲ. ಇನ್ನೊಂದ್ ಸ್ವಲ್ಪ ದಿನದಲ್ಲಿ ನಾನು ನಿಮ್ಮವಳು ಆಗ್ತೀನಿ. ಅದೇ, ಅಲ್ಲಿವರೆಗೂ ನಾನು ಬದುಕಿರ್ಬೇಕು ಅಷ್ಟೇ. ರಂಜಿತ್, ನಾನ್ ನಿಮಗ್ ಧೈರ್ಯ ತುಂಬ್ತಾ ಇದ್ರೆ ಮತ್ತೆ ನೆಗೆಟಿವ್ ಆಗಿ ಮಾತಾಡ್ತಿರಲ್ಲ. ಪರಿಸ್ಥಿತಿ ಹಾಗಿದೆ ಸಾಕ್ಷಿ. ಓಕೆ, ನಾನ್ ನಿಮ್ಗೆ ಡೆಫಿನೆಟ್ ಟೈಮ್ ಫ್ರೇಮ್ ಹೇಳ್ತೀನಿ. ಸುಮ್ಮನೆ ಸ್ಟ್ರೆಸ್ ಮಾಡ್ಕೋಬೇಡಿ. ಇನ್ನು 15 ದಿನದೊಳಗೆ ಡ್ಯಾಡಿನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡ್ತೀನಿ. ನನಗೋಸ್ಕರ 15 ದಿನ ವೇಟ್ ಮಾಡೋಕ್ಕಾಗಲ್ವಾ? 15 ದಿವಸ ಅಲ್ಲ, 15 ವರ್ಷ ಪ್ರಯತ್ನ ಪಟ್ಟರು ನಿಮ್ಮ ತಂದೆ ನಮ್ಮ ಮದುವೆಗೆ ಒಪ್ಪಲ್ಲ. ಯಾಕೆಂದ್ರೆ ಅವ್ರಿಗೆ ನಮ್ಮ ಮದುವೆ ಮಾಡೋ ಯೋಚನೆ ಇಲ್ಲ. ನಿನ್ನ ಹತ್ರ ಅವರು ಪದೇ ಪದೇ ಟೈಮ್ ತಗೋತಿದ್ದೀರಾ. ಯಾಕೆ ಹೇಳು? ಈ ಗ್ಯಾಪಲ್ಲಿ ನನ್ನ ಬಗ್ಗೆ ಏನಾದರೂ ಒಂದು ಕೆಟ್ಟದ್ದು ಮಾಡಿ ನನಗೆ ಕೆಟ್ಟ ಹೆಸರು ಬರೋ ಥರ ಮಾಡಿ ನೀನಾಗಿ ದಿನ ರಿಜೆಕ್ಟ್ ಮಾಡಬೇಕು. ಆ ಥರ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅವರು. ನಿನಗಿದು ಅರ್ಥ ಆಗ್ತಿಲ್ಲ. ಇನ್ನೋಸೆಂಟಿಗೆ ಅವ್ರು ನಂಬ್ತಾ ಇದ್ದೆ ನೀನು. ಆ ಬಂಡೇರಾಮನ್ಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಹಿಂದೆ ಒಂದ್ಸಲ ನಿನ್ನ ತಮ್ಮ ಅವನನ್ನು ಅರೆಸ್ಟ್ ಮಾಡಿ ನಿನ್ನ ತಮ್ಮನ ಮೇಲೆ ಆಕ್ಸಿಡೆಂಟ್ ಮಾಡ್ಸಕ್ಕೆ ಹೇಳಿದ್ದು ರಂಜಿತ್ ಅಂತ ಒಪ್ಪುಗೋ ಅಂತ ಅವನಿಗೆ ಟಾರ್ಚರ್ ಕೊಟ್ಟಿದ್ದಾನೆ. ಅಕಸ್ಮಾತ್ ಅವಾಗ ಏನಾದರೂ ಆ ಬಂಡೇರಾಮ ನನ್ನ ಮೇಲೆ ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೀನು ಅದನ್ನು ನಂಬ್ತಿದ್ದೆ. ಸದ್ಯ ನನ್ನ ಟೈಮ್ ಚೆನ್ನಾಗಿತ್ತು. ನಿನ್ನ ತಮ್ಮ ಸಸ್ಪೆಂಡ್ ಆದ, ಬಂಡೇರಾಮ ಆಚೆ ಬಂದ. ಆದರೆ ನಿನ್ನ ತಮ್ಮ ಮತ್ತೆ ಡ್ಯೂಟಿಗೆ ರೀಜಾಯ್ನ್ ಆಗಿ ಮಾಡಿದ ಮೊದಲನೇ ಕೆಲಸ ಏನು ಗೊತ್ತಾ? ಪುನಃ ಬಂಡೇರಾಮನ್ನ ಹಿಡಿದು ನನ್ನ ಹೆಸರು ಹೇಳು ಅಂತ ಹೆದರ್ಸಿದ್ದಾನೆ. ಅವನು ಒಪ್ಕೊಂಡಿಲ್ಲೋ ನಂಗೆ ಗೊತ್ತಿಲ್ಲ. ಅಕಸ್ಮಾತ್ ಏನಾದರೂ ಅವನು ಒಪ್ಕೊಂಡಿದ್ರೆ ಇವತ್ತು ನಿನ್ನನ್ನು ಮೀಟ್ ಮಾಡ್ತಿದ್ದೀವಿ ಇಲ್ಲೋ ನಂಗೆ ಗೊತ್ತಿಲ್ಲ. ಪ್ಲೀಸ್ ನನ್ನ ಮಾತು ಕೇಳು ಸಾಕ್ಷಿ. ನೋಡು, ನೀನು ನನ್ನ ಮದುವೆ ಆಗೋದು ನಿನ್ನ ತಂದೆಗೆ ನಿನ್ನ ತಮ್ಮನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಇದನ್ನ ನಿನಗೆ ಹೇಳಿದ್ರೆ ನೀವು ಒಪ್ಪಲ್ಲ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ನಿನ್ನ ಬೆನ್ನ ಹಿಂದೆ ನನ್ನ ಕ್ರಿಮಿನಲ್ ಮಾಡೋದಕ್ಕೆ ತುಂಬ ಪ್ಲ್ಯಾನ್ ಮಾಡ್ತಿದ್ದಾರೆ. ಇನ್ಫ್ಯಾಕ್ಟ್ ಅವರು ಈ ನಿಮಿಷ ಕೂಡ ಇದೇ ವಿಷಯದ ಬಗ್ಗೆ ಯೋಚನೆ ಮಾಡ್ತಿದ್ರು. ಯಾವ ಆಶ್ಚರ್ಯನೂ ಇಲ್ಲ. ಹೌದು ರಂಜಿತ್, ನೀವು ಹೇಳ್ತಾ ಇರೋದು ನನಗೆ ನಿಜ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ನೆನ್ನೆ ಡ್ಯಾಡಿ ನನ್ನ ಹತ್ರ ಚಾಲೆಂಜ್ ಮಾಡಿದ್ರು. ನೀನು ರಂಜಿತ್ನ ರಿಜೆಕ್ಟ್ ಮಾಡ್ತೀಯಾ, ನೋಡ್ತಾ ಇರು ಅಂತ ಹೇಳಿದ್ರು. ಅಂದ್ರೆ ಡ್ಯಾಡಿ ಆರ್ಯ ಇಬ್ರು ಸೇರ್ಕೊಂಡು ನನ್ನ ದೃಷ್ಟಿಯಲ್ಲಿ ನಿಮ್ಮನ್ನ ಕ್ರಿಮಿನಲ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದಾರಾ? ಹ್ಞೂ ಸಾಕ್ಷಿ, ಅದನ್ನೇ ನಾ ಹೇಳ್ತಿರೋದು. ಅದಕ್ಕೆ ನಂಗೆ ಭಯ ಆಗ್ತಿರೋದು. ನೀನು ಇಲ್ಲದೆ ಇರೋ ಬದುಕನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗ್ತಿಲ್ಲ ನನಗೆ. ನನಗೂ ಆಗಲ್ಲ ರಂಜಿತ್. ಆದ್ರೆ ನಿಮ್ಮ ಅಪ್ಪನ ಪರ್ಮಿಷನ್ ತಗೊಂಡು ಮದುವೆ ಆಗಬೇಕು ಅಂತ ಕಾಯ್ತಾ ಕೂತ್ರೆ ಖಂಡಿತ ಸಾಧ್ಯ ಇಲ್ಲ ಅದು. ನೀನ್ ಇವಾಗ ಮನೆಗೆ ಹೋದ್ರೆ
ಮತ್ತೆ ನಿನ್ನ ನೋಡ್ತೀನೋ ಇಲ್ವೋ ಅಂತ ಭಯ ಆಗ್ತಿದೆ ನನಗೆ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ಇನ್ನೇನ್ ಮಾಡ್ಲಿ ಸಾಕ್ಷಿ, ನಾನು ನನಗೆ ಕಂಟಿನ್ಯೂಸ್ ಆಗಿ ನೆಗೆಟಿವ್ ವೆಬ್ಸೈಟ್ ಬರ್ತಿದೆ. ನೀನ್ ನನ್ಗೆ ಸಿಗಲ್ಲ ಅಂತ ಅನಿಸ್ತಿದೆ ಸಾಕ್ಷಿ ನನಗೆ. ಅದಕ್ಕೆ ನಿನ್ನ ಕೈಯಾರೆ ಏನಿದು? ಪಾಯ್ಸನ್. ನೀನು ಇಲ್ದೇ ಇರೋ ಲೈಫ್ ನನಗೆ ಬೇಡ ಸಾಕ್ಷಿ. ನಿನ್ನ ನೆನಪಲ್ಲೇ ಸತ್ತು ಹೋಗ್ತೀನಿ ನಾನು. ಪ್ಲೀಸ್ ಹಾಗೆಲ್ಲ ಮಾತಾಡ್ಬೇಡಿ. ಬೇಕಾದ್ರೆ ಇಬ್ರು ಕುಡಿದು ಸತ್ತು ಹೋಗೋಣ. ಕೊಡಿ ಸಾಕ್ಷಿ, ಒಂದ್ ನಿಮಿಷ. ನೀನ್ ನನ್ಗೋಸ್ಕರ ಸಾಯೋದಕ್ಕೆ ರೆಡಿ ಇದೆಯಾ ಅಂದ್ರೆ ನನ್ಗೋಸ್ಕರ ಬದುಕ್ಬೋದಲ್ಲ. ಆಗಲ್ವಲ್ಲ ರಂಜಿತ್? ಯಾಕಾಗಲ್ಲ ಸಾಕ್ಷಿ? ನೀನ್ ನನ್ನ ಜೊತೆ ಬರ್ತೀನಿ ಅಂತ ಹೇಳು. ಇಬ್ರು ಎಲ್ಲಾದ್ರೂ ದೂರ ಹೋಗಿ ನೆಮ್ಮದಿಯಾಗಿರೋಣ. ಯಾರ ಸಹವಾಸನೂ ಬೇಡ. ಸರಿ ರಂಜಿತ್, ಇಷ್ಟು ದಿನ ನಮ್ಮ ಡ್ಯಾಡಿ ಒಪ್ಪಿಗೆ ಸಿಗ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನನ್ನ ಡ್ಯಾಡಿ ನನಗೆ ಮೋಸ ಮಾಡ್ತಾ ಇದ್ದಾರೆ. ಇನ್ನೂ ಅವ್ರ ಒಪ್ಪಿಗೆ ಕಾಯೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾನು ನಿಮ್ ಜೊತೆ ಎಲ್ಲಿಗೆ ಬೇಕಾದ್ರೂ ಬರ್ತೀನಿ. ಸರಿ, ಹಾಗಿದ್ರೆ ರೆಡಿ, ಈಗಲೇ ಹೋಗೋಣ. ನಾನು ಮನೆಗೆ ಹೋಗಿ ನನ್ನ ಥಿಂಗ್ಸ್ನೆಲ್ಲ ತರ್ತೀನಿ. ಮತ್ತೆ ಮನೆಗೆ ಹೋಗೋದು ರಿಸ್ಕ್ ಸಾಕ್ಷಿ. ಈಗಲೇ ಹೊರಟ್ಬಿಡೋಣ. ನಿನ್ಗೆ ಏನ್ ಬೇಕು ಹೇಳು, ನಾನು ಕೊಡ್ತೀನಿ. ನನಗೆ ಬೇಕಾಗಿರೋ ವಸ್ತುಗಳನ್ನ ನೀವು ಕೊಡಿಸ್ಬೋದು ರಂಜಿತ್. ಆದ್ರೆ ನನ್ನ ತಂದೆ ತಾಯಿ ಆಶೀರ್ವಾದ ನಿಮಗೆ ಕೊಡ್ಸಕ್ಕಾಗತ್ತಾ? ಇವತ್ತು ಮನೆಯಿಂದ ಹೊರಗೆ ಬಂದ್ರೆ ಅವ್ರನ್ನ ಯಾವಾಗ ನೋಡ್ತೀನೋ ಗೊತ್ತಿಲ್ಲ. ಅದಕ್ಕೆ ಅವ್ರ ಆಶೀರ್ವಾದ ತಗೊಂಡು ನಮ್ಮ ಫ್ಯಾಮಿಲಿ ಫೋಟೋ ತಗೊಂಡು ಬರ್ತೀನಿ. ಆದ್ರೆ ಅವ್ರಿಗೆ ಡೌಟ್ ಬರುತ್ತೆ ಸಾಕ್ಷಿ. ಹೆದರ್ಕೊಳ್ಬೇಡಿ, ಡೌಟ್ ಬರದೇ ಇರೋ ಹಾಗೆ ನಾನು ಮ್ಯಾನೇಜ್ ಮಾಡ್ತೀನಿ. ನನ್ನ ಫ್ರೆಂಡ್ ಮದ್ವೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಬರ್ತೀನಿ. ಸರಿ ಸಾಕ್ಷಿ, ನಿನ್ನ ಮನೆ ಬಿಟ್ಟ ತಕ್ಷಣ ನನಗೆ ಫೋನ್ ಮಾಡು. ಎಲ್ಲಿ ಮೀಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ. ಸರಿ, ಬರ್ತೀನಿ. ನಿನಗೋಸ್ಕರ ಕಾಯ್ತಾ ಇರ್ತೀನಿ ನಾನು. ಅಕಸ್ಮಾತ್ ಏನಾದರೂ ನೀನು ಬರಲಿಲ್ಲ ಅಂದ್ರೆ ಹಾಗೆಲ್ಲ ಮಾತಾಡಬೇಡಿ ರಂಜಿತ್. ನಾನು ಖಂಡಿತ ಬರ್ತೀನಿ. ನನ್ನ ನಂಬಿ. ಬಾಯ್. ₹30 ಔಷಧಿ ಬಾಟ್ಲಿಂದ ಎಷ್ಟು ದೊಡ್ಡ ಕೆಲಸ ಆಯ್ತಲ್ಲ. ಈ ಐಡಿಯಾ ಮುಂಚೆನೆ ಬಂದಿದ್ದಿದ್ರೆ ಇಷ್ಟೊತ್ತಿಗೆ ನನಗೆ ಸಾಕ್ಷಿಗೆ ಮದುವೆ ಆಗಿ 3 ತಿಂಗಳಾಗಿರೋದು. ಸೂರ್ಯವ್ರೆ, ನಾನು ಹೊರಡ್ತೀನಿ ನೋಡ್ತೀವ್ರೆ. ನೀವು ಹೋಗ್ತಿರೋ ಕೆಲಸ ನೀವು ಅನ್ಕೊಂಡಾಗಲಿ. ಚಿದಂಬರಂ ಹತ್ರ ಮಾತಾಡಬೇಕಾದ್ರೆ ಕೇರ್ಫುಲ್ ಆಗಿ ಮಾತಾಡಿ. ಡೋಂಟ್ ವರಿ ಆಗ್ತೀವ್ರೆ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನಾನು ಹೋಗ್ಬಿಡ್ತೀನಿ. ಎಲ್ಲೋಗಿದೆ ಸಾಕ್ಷಿ? ಐಮ್ ಸಾರಿ ಡ್ಯಾಡ್. ಐಮ್ ವೆರಿ ಸಾರಿ. ಯಾಕಮ್ಮ ಸಾರಿ ಕೇಳ್ತಾ ಇದೆಯಾ? ನಾನು ನಿಮಗೆ ಎಷ್ಟು ಬೇಜಾರು ಮಾಡಿದ್ದೀನಿ ಅಲ್ವಾ? ಹಾಗೇನಿಲ್ಲ ಪುಟ. ಇನ್ಫ್ಯಾಕ್ಟ್ ನಾನೇ ಇಷ್ಟು ದಿನ ಓವರ್ ರಿಯಾಕ್ಟ್ ಮಾಡ್ಬಿಟ್ಟೆ ಅಂತ ಅನ್ಸುತ್ತೆ. ಇವತ್ತಿಂದ ನೀನು ನನ್ನ ಜೊತೆ ಕೋಪ ಮಾಡ್ಕೊಳ್ಳೋ ಸಂದರ್ಭ ಬರಲ್ಲ. ನೋಡ್ತಾ ಇರಬೇಕಾದ್ರೆ ನನಗೂ ಹಾಗೆ ಅನ್ಸುತ್ತೆ. ಇನ್ನು ಮುಂದೆ ನಿಮ್ಮಿಂದ ಯಾವ ತಪ್ಪು ನಡೆಯೋದಿಲ್ಲ. ಇನ್ನು ಮುಂದೆ ಏನೇ ತಪ್ಪಾದ್ರೂ ಅದು ನನ್ನಿಂದ ಆಗುತ್ತೆ ಅಷ್ಟೆ. ಡೋಂಟ್ ವರಿ ಪುಟ, ಇನ್ಮೇಲೆ ಆ ರೀತಿ ಏನೂ ಆಗಲ್ಲ. ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಇನ್ಮೇಲೆ ಹಳೆದನ್ನೆಲ್ಲ ಮರ್ತ್ಬಿಡೋಣ ಪುಟ. ನಾಳೆ ಹುಟ್ಟೋ ಸೂರ್ಯ ನಮ್ಮೆಲ್ಲರ ಹೊಸ ಬದುಕಿಗೆ ಬೆಳಕಾಗಬೇಕು. ಒಂದ್ ವೇಳೆ ನನ್ನಿಂದ ಏನಾದ್ರೂ ತಪ್ಪಾದ್ರೆ ನನ್ನನ್ನು ಕ್ಷಮಿಸ್ತೀರಾ ಅಲ್ವಾ ಡ್ಯಾಡ್? ನಿನ್ನಿಂದ ಯಾವ ತಪ್ಪು ಆಗಲ್ಲ ಸಾಕ್ಷಿ. ಹಾಗೇನಾದ್ರೂ ಆದ್ರೆ ಖಂಡಿತ ನಾನು ನಿನ್ನ ಕ್ಷಮಿಸ್ತೀನಿ. ಥ್ಯಾಂಕ್ ಯು ಡ್ಯಾಡ್. ಬರ್ತೀನಿ, ಲೇಟ್ ಆಗ್ತಾ ಇದೆ. ಐ ಮಿಸ್ ಯು ಡ್ಯಾಡ್. ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದೆಯಾ ಇವತ್ತು? ಮದುವೆ ವಿಷಯನ ಮನಸ್ಸಿಗೆ ಹಚ್ಕೊಂಡಿದ್ಯಾ ಅಲ್ವಾ? ಡೋಂಟ್ ವರಿ ಪುಟ, ಇವತ್ತು ಖಂಡಿತ ಅದು ಸರಿ ಹೋಗುತ್ತೆ. ಇನ್ನು 1 hour ಬಿಟ್ಟು ನಾನು ಹಿಂಗೆ ಸಿಗ್ತೀನಿ, ಓಕೆನಾ? ಬಾಯ್ ಮಗಳೇ. ನೀನ್ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡೋ ಬದಲು ನನಗೊಂದು ಕಾಲ್ ಮಾಡಿದ್ರೆ ವಿಷಯ ಗೊತ್ತಾಗ್ತಿತ್ತು. ಅಯ್ಯೋ,
ನೀವೆಲ್ಲ ಆಲ್ರೆಡಿ ಅಲ್ಲಿ ಬಂದಿದ್ದೀರಿ ಅಂತ ನಾನು ಇಲ್ಲಿಂದ ಹಾರ್ಕೊಂಡು ಬರಲಾ? ನನಗೆ ಬರೋದಕ್ಕೆ ಮಿನಿಮಮ್ 2 hours ಬೇಕಲ್ವಾ? ಹಾ ಬರ್ತೀನಿ. ಓಕೆ ಓಕೆ ಬಾಯ್. ಯಾರ್ದು ಫೋನು? ಎಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಇದೆಯಾ? ನನ್ನ ಚೈಲ್ಡ್ಹುಡ್ ಫ್ರೆಂಡ್ ರೋಹಿಣಿದಮ್ಮ. ರೋಹಿಣಿನಾ? ಯಾರೇ? ಅವಳೇಮ್ಮ ಪ್ರೈಮರಿ ಸ್ಕೂಲ್ನಲ್ಲಿ ನನ್ನ ಪಕ್ಕನೇ ಕೂತ್ಕೊಳ್ತಿದ್ಲಲ್ಲ. ಒಂದಿನ ನೀವು ನನ್ನನ್ನು ಕರ್ಕೊಂಡು ಹೋಗೋದು ಲೇಟ್ ಆಯಿತು, ನಾನು ಅವ್ರ ಮನೆಗೆ ಹೋಗಿದ್ದೆ, ನೆನ್ಪಾಯ್ತಾ? ಯಾರೋ ನನಗೆ ನೆನಪಿಗೆ ಬರ್ತಾ ಇಲ್ಲ, ತುಂಬಾ ವರ್ಷ ಆಯ್ತಲ್ಲ. ನಾಳೆ ಅವಳು ಮದ್ವೆ ಅಮ್ಮ. ನಾನು ಇನ್ನೂ ಅಲ್ಲಿಗೆ ಹೋಗಿಲ್ಲ ಅಂತ ಫ್ರೆಂಡ್ಸ್ ಎಲ್ಲ ಕ್ಲಾಸ್ ತಗೊಳಕ್ ಶುರು ಮಾಡ್ಬಿಟ್ಟಿದ್ದಾರೆ. ನಾಳೆ ಮದ್ವೆ ಇಟ್ಕೊಂಡು ಇವತ್ತು ಕರಿತಾ ಇದ್ದಾಳಲ್ಲೇ. ಒಂದು ಇನ್ವಿಟೇಷನ್ ಕೂಡ ಅವಳು ಸೆಂಡ್ ಮಾಡಿಲ್ಲ. ನೀ ಸುಮ್ಮನೆ ಇರು, ಹೋಗ್ಬೇಡ. ಇಲ್ಲಮ್ಮ, ಇನ್ವಿಟೇಷನ್ ಕಳ್ಸಿದ್ಲಂತೆ, ಎಲ್ಲೋ ಅಡ್ರೆಸ್ ಮಿಸ್ ಆಗಿರ್ಬೇಕು. ಕಾಲು ಮಾಡಿದ್ದಾಳೆ, ಬಟ್ ತುಂಬಾ ಸಲ ನಾಟ್ ರೀಚಬಲ್ ಬಂದಿದೆ. ನಾನು ಹೋಗ್ಲೇಬೇಕಮ್ಮ. ಅವಳು ಕಾಲೇಜ್ವರೆಗೂ ನನಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಮ್ಮ. ಈಗ ನಾನು ಅವಳು ಮದ್ವೆಗೆ ಹೋಗಿಲ್ಲ ಅಂದ್ರೆ ತುಂಬಾ ಬೇಜಾರು ಮಾಡ್ಕೊಳ್ತಾಳೆ. ಈಗಲೇ ಹೊಡ್ತಾ ಇದೆಯಾ? ಹೌದಮ್ಮ, ನನ್ನ ಕ್ಲೋಸ್ ಫ್ರೆಂಡ್ ಮದ್ವೆಗೆ ಅಟ್ಲೀಸ್ಟ್ 12 hours ಮುಂಚೆನಾದ್ರೂ ಹೋಗ್ಬಾರ್ದಾ? ಆದ್ರೂ ನಿಮ್ ಡ್ಯಾಡಿಗೆ ಒಂದು ಮಾತು ತಿಳಿಸೆ ಹೋಗೋದು ಸರಿ ಇಲ್ಲ ಸಾಕ್ಷಿ. ಅವ್ರು ಬಂದ್ಮೇಲೆ ಮಾತಾಡ್ಬಿಟ್ಟು ಹೊರಡು. ಡ್ಯಾಡಿ ಗೊತ್ತಮ್ಮ ನಾನು ಹೋಗ್ತಾ ಇರೋ ವಿಷಯ. ಹೌದಾ? ನನ್ ಮೇಲೆ ನಂಬಿಕೆ ಇಲ್ಲದೆ ಹೋದ್ರೆ ನೀವೇ ಫೋನ್ ಮಾಡಿ ಕೇಳಿ. ನಿನ್ ಮೇಲೆ ನನಗೆ ನಂಬಿಕೆ ಇದೆ ಕಣೆ, ಹೋಗ್ಬಾ. ಥ್ಯಾಂಕ್ಸ್ ಅಮ್ಮ. ನನ್ನ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡ್ತೀರಾ ಪ್ಲೀಸ್?